ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ನಂಜನಗೂಡು ಮತ್ತು ಗುಂಡ್ಲುಪೇಟೆಯಲ್ಲಿ ನಡೆಯುತ್ತಿರುವಂತಹ ಉಪಚುನಾವಣೆಗೆ ಪ್ರಚಾರವನ್ನ ಮಾಡೋದಕ್ಕೋಸ್ಕರ ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್ ಅವರು 5 ಸ್ಟಾರ್ ಹೋಟೆಲ್ನ ರಿಜೆಕ್ಟ್ ಮಾಡಿ ಕೊಟ್ಟಿಗೆಯಲ್ಲಿ ಇದ್ದಾರಂತೆ. ಹೌದು, ಈ ಒಂದು ಮೈಸೂರಿನ ನಂಜನಗೂಡಿನಲ್ಲಿ ಒಂದು ಗ್ರಾಮದಲ್ಲಿ ಕೊಟ್ಟಿಗೆಯಲ್ಲಿ ನೆಲೆಸ್ತಾ ಇದ್ದಾರಂತೆ. ಆ ದೃಶ್ಯಗಳು ಯಾವ ರೀತಿ ಇತ್ತು, ಈ ಒಂದು ಫೋಟೋಸ್ನ ನೀವು ನೋಡ್ಕೊಂಬನ್ನಿ. ನಿಮ್ಗೆ ಅನಿಸುತ್ತೆ ಒಂದು ಸುರೇಶ್ ಕುಮಾರ್ ಅವರ ನಡೆ ಕೇವಲ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಈ ರೀತಿ ಮಾಡುವಂಥದ್ದು ಎಷ್ಟು ಸರಿ? ಕೇವಲ ಎಲೆಕ್ಷನ್ ಓಟಿಗೋಸ್ಕರ ಮಾಡ್ತಿರುವಂಥ ಗಿಮಿಕ್ ಇದು. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಅಂತ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.